ಸರ್ ನಮಸ್ಕಾರ. ಸರ್ ನಿಮ್ಮ ಮಾತು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸರ್ ತಮ್ಮ ಕಿರು ಪರಿಚಯ. ನನ್ನ ಹೆಸರು ಸಂಜೀವ್ ಜುಂಗು ಅಂತ ಹೇಳಿ, ಕಾರ್ಮಿಕ ಅಧಿಕಾರಿ, ತಾಲೂಕು ಪಂಚಾಯತ್ ಬೈಲೂರು. ಸರ್ ತಮ್ಮ ಈ ಸರ್ಕಾರಿ ಸೇವೆ ಯಾವ ವರ್ಷದಿಂದ ಪ್ರಾರಂಭವಾಗಿದೆ? ನನ್ನ ಸರ್ಕಾರಿ ಸೇವೆ ಪ್ರಾರಂಭ ಆಗಿದ್ದು 2010ರಿಂದ. ಮೊದಲು 10 ವರ್ಷ ಹೆಡ್ ಮಾಸ್ಟರು. ಅದಾದ ತಕ್ಷಣ ಮತ್ತೆ KAS ಎಕ್ಸಾಮ್ ಪರೀಕ್ಷೆಯನ್ನು ಪಾಸ್ ಮಾಡಿಬಿಟ್ಟು ನಂತರ ನಾನು 2022ರಲ್ಲಿ ಪಂಚಾಯತ್ ರಾಜ್ ಇಲಾಖೆಗೆ ಬಂದಿದ್ದೀನಿ. 2022ರಲ್ಲಿ ಪಂಚಾಯತ್ ರಾಜ್ ಇಲಾಖೆಗೆ ಬಂದಿದೆ. ಸರ್ ತಾವು ಫಸ್ಟ್ಗೆ ತಾವು ಪಂಚಾಯತ್ ರಾಜ್ ಇಲಾಖೆಗೆ ಬಂದ ಮೇಲೆ ತಾವು ಬಂದಂಥ ವೃತ್ತಿನೇ ಬೇರೆ, ತಾವು ಶಿಕ್ಷಕ ವೃತ್ತಿಯಿಂದ ಬಂದಿರುವಂಥವ್ರು. ಆಮೇಲೆ 2022 ತಾವು ಪಂಚಾಯತ್ ರಾಜ್ ಇಲಾಖೆ ಬಂದ. ಸರ್ ತಾವು ಮಾಡಿರುವಂಥ ವೃತ್ತಿಗೆ ಈಗ ಇರುವಂಥ ವೃತ್ತಿಗೆ ಏನು ವ್ಯತ್ಯಾಸ ಆಯ್ತು ಸರ್? ತಾವು ಫಸ್ಟ್ಗೆ ತಮ್ಮ ಇಲಾಖೆಗೆ ತಾವು ಜಾಯ್ನ್ ಆಗಿದ ಸಂದರ್ಭದಲ್ಲಿ ಶಾಲೆ ಒಂದು ಪುಟ್ಟ ಸಮಾಜ ಇರುತ್ತೆ, ಅಂದ್ರೆ ಪುಟ್ಟ ಸಮಾಜದಿಂದ ನಾವು ಬಂದೀವಿ. ಬಟ್ ಈ ಪಂಚಾಯತ್ ಇಲಾಖೆ ಒಂದು ದೊಡ್ಡ ಸಮಾಜ ಇದೆ. ಹೀಗಾಗಿ ಜನರ ಸಮಸ್ಯೆಗಳು ಜಾಸ್ತಿ ಇದ್ದಾವೆ. ಹೀಗಾಗಿ ಜನರೊಂದಿಗೆ ನಮ್ಮ ಸಂಪರ್ಕ ಜಾಸ್ತಿ ಇರುತ್ತೆ. ಹೀಗಾಗಿ ಅಲ್ಲಿ ಏನು ನಾವು ಶಿಕ್ಷಕರ ಕೆಲಸ ಮಾಡ್ತೀವಿ, ಅಲ್ಲಿಗಿಂತಲೂ ಕೂಡ ಇಲ್ಲಿ ಹೆಚ್ಚಿನ ಜವಾಬ್ದಾರಿಗಳಿದ್ದಾವೆ. ಆ ಜವಾಬ್ದಾರಿಗಳನ್ನ ಸ್ವಲ್ಪ ಹೆಚ್ಚಿನ ಜವಾಬ್ದಾರಿ ತೆಗೆದುಕೊಂಡು ಸರ್ ಈಗ ಇಲ್ಲಿ ತಾವು ಬೈಲಹೊಂಗಲದ ತಾವು ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿದ್ದೀರಿ. ಸರ್ ಈಗ ನಾವು ಮೊಟ್ಟ ಮೊದಲಿಗೆ ನಾವು ಜನರನ್ನ ಒಂದು ಸಮೀಕ್ಷೆ ಮಾಡ್ತಾರೆ. ತಮ್ಮ ಮೊದಲನೇ ಒಂದು ಪ್ರಶ್ನೆ ಸರ್, ಜನರಲ್ಲಿ ಬರ್ತಾ ಇರುವಂತ ಪ್ರಶ್ನೆ ಸರ್, ಇದು ಪಂಚಾಯತ್ ರಾಜ್ಯ ಇಲಾಖೆ. ಈ ಪಂಚಾಯತ್ ರಾಜ್ಯ ಇಲಾಖೆ ಉದ್ದೇಶ ಏನು? ಮೂಲತಃ ನಾವು ಗಮನಿಸಬೇಕಾಗುತ್ತೆ, ನಾವು ಜನರಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಏನು ಬೇಸಿಕ್ ನೀಡ್ಸ್ ಅಂತ ಹೇಳ್ತೀವಿ. ಸೊ ಅವುಗಳನ್ನ ನಾವು ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥ ಒಂದು ಜವಾಬ್ದಾರಿ. ಈಗ ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ, ಜನರಿಗೆ ಕುಡಿಯುವ ನೀರಿನ ಬಹಳಷ್ಟು ಮುಖ್ಯ. ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಕೊಡಬೇಕಾಗ್ತದೆ. ಆ ನಂತರ ಅಲ್ಲಿ ಜನರಿಗೆ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂತಹ ಚರಂಡಿ ಆಗಿರ್ಬೋದು, ಆ ನಂತರ ಸ್ಟ್ರೀಟ್ ಲೈಟ್ ಆಗಿರ್ಬೋದು. ಸೊ ಇಂಥವೆಲ್ಲ ಸೇವೆಗಳನ್ನ ನಾವು ಕೊಡಬೇಕಾಗ್ತದೆ. ಇದ್ರ ಮುಂದುವರೆದ ಭಾಗವಾಗಿ ಏನಾಗಿದೆ ಅಂದ್ರೆ, ಇವತ್ತು ಜನನ ಮರಣ ಅನ್ನುವಂಥದ್ದು ಕೂಡ ಶಾಲೆಯನ್ನು ನಾವು ಏನು ಕೊಡ್ತಾ ಇದ್ದೀವಿ, ಪಂಚಾಯತಿಗೆ ಕೊಡ್ತಾ ಇದ್ದೀವಿ. ಅದು ಅಷ್ಟೇ ಅಲ್ಲದೆ ನಾವು ಇವತ್ತು ಈ ಸ್ವತ್ತು ಅಂತ ಹೇಳಿಬಿಟ್ಟು ಹೊಸದಾಗಿ ನಾವು ಪ್ರಾರಂಭ ಮಾಡಿದ್ದೀವಿ. ಹಿಂದಿನ ಇರ್ತಕ್ಕಂಥ ಸಿಸ್ಟಮ್ ಅನ್ನ ಬದಲಾವಣೆ ಮಾಡಿಬಿಟ್ಟು ಎಲ್ಲಿಯೂ ಕೂಡ ಲೋಪವಾಗದಂತೆ ಜನರಿಗೆ ತ್ವರಿತಗತಿಯಲ್ಲಿ ಈ ಸ್ವತ್ತುಗಳು ಸಿಗಬೇಕು ಅನ್ನೋದು ಕಾರಣಕ್ಕಾಗಿ ಇವತ್ತು ಸರ್ಕಾರ ಅದನ್ನು ಕೂಡ ಮಾಡ್ತಾ ಇದೆ. ಸೊ ಅಲ್ಲಿ ಸಣ್ಣ ಪುಟ್ಟ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಮಾತ್ರ ಸ್ವಲ್ಪ ಸ್ಲೋ ಇದೆ ಅದು. ಬಟ್ ಮುಂದಿನ ದಿನಮಾನದಲ್ಲಿ ಮಾನ್ಯ ನಮ್ಮ RDPR ಮಿನಿಸ್ಟರ್ ಸಾಹೇಬರು ಹೇಳಿದ್ದಾರೆ, ಅದನ್ನ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕ್ಲಿಯರ್ ಆದ ತಕ್ಷಣ ಈ ಸ್ವತ್ತು ಕೂಡ ಬಹಳ ಸ್ಪೀಡ್ ಆಗಿ ನಾವು ಜನರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸರಿ ಸರ್, ಅದೇ ರೀತಿಯಾಗಿ ಪಂಚಾಯತ್ ರಾಜ್ಯ ಇಲಾಖೆ ಮೂಲ ಗುರಿ ಏನು? ಪಂಚಾಯತ್ ಮೂಲ ಗುರಿ ಏನಪ್ಪಾ ಅಂತಂದ್ರೆ, ಒಂದು ಗ್ರಾಮದ ಸಂಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ನಾವು ಕಾಣಬೇಕು. ಅದರಲ್ಲಿ ಜನರಿಗೆ ಈ ನರೇಗಾದಿಂದ ಕೆಲಸ ಕೊಡೋರು ಹಿಡ್ಕೊಂಡ್ಬಿಟ್ಟು ನಾವು ಜನರಿಗೆ ಆಗಲಿಡದಾಗಿ ಮೂಲಭೂತ ಸೌಲಭ್ಯಗಳಾಗಿರ್ತಕ್ಕಂತಹ ಚರಂಡಿ ಆಗಿರ್ಬೋದು, ರಸ್ತೆಗಳಾಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ಆನಂತರ ಅವ್ರಿಗೆ ಕರೆಂಟ್ ವ್ಯವಸ್ಥೆ ಆಗಿರ್ಬೋದು, ಇಂಥ ಜನನ ಮರಣ ಏನು ಕೊಡೋದಾಗಿರ್ಬೋದು, ಇವೆಲ್ಲವೂ ಕೂಡ ನಾವು ಕೊಡಬೇಕಾಗಿರ್ತಕ್ಕಂಥದ್ದು ಪಂಚಾಯತ್ ರಾಜ್ ಇಲಾಖೆಯಿಂದ ಕೊಡ್ತೀವಿ. ಸರಿ, ಅದೇ ರೀತಿಯಾಗಿ ಅಧಿಕಾರಿ ಮತ್ತು ಜನರ ಸಂಬಂಧ ಯಾವ ತರ ಇರಬೇಕು? ಅಧಿಕಾರಿ ಮತ್ತು ಜನರ ಸಂಬಂಧ ಒಂದು ನಾವು ಗಮನಿಸಬೇಕು. ಅಧಿಕಾರಿ ಅಂದ ತಕ್ಷಣ ನಾವು ಬೇರೆ ಇದರಿಂದ ಬಂದಿಲ್ಲ. ನಾವು ಕೂಡ ಹಳ್ಳಿಯಿಂದ ಬಂದಿರತಕ್ಕಂಥವ್ರು, ನಾವು ಕೂಡ ಹಳ್ಳಿಯಲ್ಲಿ ಏನು ಸಮಸ್ಯೆಗಳಿದಾವ ಅಂತ ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು. ಹಿಂಗಾಗಿ ಆ ಸಮಸ್ಯೆಗಳು ಏನು ಅಂತ ನಮ್ಗೆ ಗೊತ್ತದೆ. ಹಿಂಗಾಗಿ ಆ ಸಮಸ್ಯೆಗಳನ್ನ ನಾವು ಅಧಿಕಾರಿಯಾಗಿ ಅಲ್ಲ, ಜನರೊಂದಿಗೆ ಬೆರೆತು ಬಿಟ್ಟು ಆ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಬಹಳಷ್ಟು ಖುಷಿ ಅನಿಸ್ತದೆ. ಸರಿ, ಅದೇ ರೀತಿಯಾಗಿ ಈಗ ಜನರ ಒಂದು ಪ್ರಶ್ನೆ ಬರ್ತಾ ಇರುವಂತದ್ದು ಸರ್, ಈಗ ನಾವು ಒಂದು ಗಮಟಾನ ಅಥವಾ ಒಂದು ಗಾಯನದಲ್ಲಿ ನಾವು ಇರ್ತಿರ್ತೀವಿ. ಆ ಗಮಟಾನ ಮತ್ತು ಗಾಯನ ನಡೆಯುವ ಸಂದರ್ಭ ನಮಗೆ ಸರಿಯಾಗಿ ಒಂದು ಉತ್ತಾರ ಸಿಗ್ತಾ ಇಲ್ಲ, ನಮ್ಗೆ ಕಂಪ್ಯೂಟರ್ ಉತ್ತಾರ ಸಿಗ್ತಾ ಇಲ್ಲ ಅಂತ ಒಂದು ಜನರ ಒಂದು ಅಪೇಕ್ಷೆ. ಏನಾಗಿದೆ ಅಂದ್ರೆ, ಆಡಳಿತ ಹೇಳಿದೀನಿ ಅಂದ್ರೆ, ಈ ಸ್ವತ್ತು ಇನ್ನೂ ನಮ್ದು ಪ್ರಾರಂಭ ಆಗಿಲ್ಲ. ಈಗ ಸರ್ಕಾರದ ಆದೇಶದ ಪ್ರಕಾರ 11A ಮತ್ತು 11B ಅನ್ನುವಂಥ ಎರಡು ಇದರೊಳಗೆ ನಾವು ಉತ್ತಾರವನ್ನು ಕೊಡ್ತಾ ಇದ್ದೀವಿ. ಸೊ ಮುಂದಿನ ದಿನಮಾನದಲ್ಲಿ ಅದು ಕ್ಲಿಯರ್ ಆದ ತಕ್ಷಣ ನಾವು ಅವುಗಳನ್ನು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಸರಿ, ಅದೇ ರೀತಿಯಾಗಿ ಡೆವಲಪ್ ವಿಷಯಗಳಲ್ಲಿ ಸರ್, ಜನರಲ್ಲಿ ಒಂದು ಕ್ವಶನ್ ಮಾರ್ಕ್ ಆಗಿರುವಂತದ್ದು, 2021ರಿಂದ ಇಲ್ಲಿಯವರೆಗೆ 15ನೇ ಹಣಕಾಸನ್ನ ಯಾವುದೇ ರೀತಿಯ ಸರ್ಕಾರ ಬಿಡುಗಡೆ ಮಾಡಿಲ್ಲ. ಹೀಗಾಗಿ ನಮಗೆ ಸರಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ.
ಹೀಗಾಗಿ ಡೆವಲಪ್ಮೆಂಟ್ ವಿಷಯದಲ್ಲಿ ನಾವು ಕುಂಠಿತವಾಗಿದ್ದೀವಿ ಅನ್ನುವಂಥ ಒಂದು ಜನರ ಒಂದು ಪ್ರಶ್ನೆ ಬರ್ತಾರೆ. ಆ ಥರ ಏನಿಲ್ಲ. 2021-22ರಿಂದ ನಮ್ಮಲ್ಲಿ ತಾಲೂಕ್ ಪಂಚಾಯತಿಯ ಏನು ಬಾಡಿ ಇಲ್ಲ. ಅಲ್ಲಿಂದ ತಾವು ಹೇಳೋ ಪ್ರಕಾರ 15 ಹಣಕಾಸು ಅನುದಾನ ಬಂದಿಲ್ಲ. ಬಟ್ ಆದಾಗ್ಯೂ ಕೂಡ ನಮ್ಮಲ್ಲಿ ಡೆವಲಪ್ಮೆಂಟ್ ಗ್ರಾಂಟ್ ಬರ್ತಾ ಇದೆ. ಅನಿರ್ಬಂಧಿತ ಅನಿರ್ಬಂಧಿತ ಅನುದಾನ ಬರ್ತಾ ಇಲ್ಲ. ಅದರ ಮೂಲಕವಾಗಿ ನಾವು ಸಾಕಷ್ಟು ಶಾಲೆಗಳಾಗಿರ್ಬೋದು, ಆರೋಗ್ಯ ಇಲಾಖೆಗಳಾಗಿರ್ಬೋದು, ನಮ್ಮ ಗ್ರಂಥಾಲಯಗಳಾಗಿರ್ಬೋದು, ರಸ್ತೆ ಚರಂಡಿ ಇವನು ಕೂಡ ನಾವು ಅಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅದರೊಟ್ಟಿಗೆ ಏನಾಗಿದೆ ಅಂದ್ರೆ ಪಂಚಾಯತ್ ವ್ಯಾಪ್ತಿ ನರೇಗಾ ಇದೆ ಇವತ್ತಿಗೂ ಕೂಡ. ಸೊ ಅಲ್ಲಿಯೂ ಕೂಡ ಸಾಕಷ್ಟು ನಾವು ಅಭಿವೃದ್ಧಿಯನ್ನು ಮಾಡಿದ್ದೀವಿ. ಅಲ್ಲಿಯೂ ಕೂಡ ರಸ್ತೆ ಮಾಡಿದ್ದೀವಿ, ಚರಂಡಿ ಮಾಡಿದ್ದೀವಿ, ಶಾಲೆಗಳಿಗೆ ಕಂಪೌಂಡ್ ನಿರ್ಮಾಣ ಮಾಡಿದ್ದೀವಿ, ಶಾಲೆಗಳ ಗ್ರೌಂಡ್ ರೆಡಿ ಮಾಡಿದ್ದೀವಿ. ಆ ನಂತರ ಇರುವಂತ ಅನುದಾನಕ್ಕೆ ಮತ್ತು ಈಗ ಜನ ಹೇಳ್ತಿರುವಂತದಕ್ಕೆ ಅನುದಾನಕ್ಕೆ ಮತ್ತು ಈಗ ಡೆವಲಪ್ಮೆಂಟ್ ಯಾವುದೇ ರೀತಿಯ ಸಂಬಂಧ ಇಲ್ಲ. ಆಗುವಂತ ಡೆವಲಪ್ಮೆಂಟ್ ಆಗ್ತಾ ಇದೆ ಬಟ್ ಇನ್ನೊಂದು ಏನಂದ್ರೆ ನಮ್ಗೆ ಅವಾಗ ಏನಾಗಿದೆ, ಬಾಡಿ ಇದ್ದಾಗ ಏನಾಗಿದೆ ಹಿಂದೆ 21-22ರಾಗ. ಸೊ ಅಲ್ಲಿ ಅನಿರ್ಬಂಧಿತ ಅನುದಾನದ ಜೊತೆಗೆ 15 ಹೀಗಾಗಿ ಸ್ವಲ್ಪ ನಮಗೆ ಹೆಚ್ಚಿನ ಅಭಿವೃದ್ಧಿ ಮಾಡ್ಲಿಕ್ಕೆ ಸ್ವಲ್ಪ ತೊಂದರೆ ಆಗಿದೆ ಅನ್ಕೋತೀನಿ. ಸರಿ ಸರ್. ಸರ್ ಈಗ ಅದೇ ರೀತಿಯಾಗಿ ತಾವು ಒಂದು ಈಗ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದೀರಿ ಸರ್. ಟೋಟಲ್ ಆಗಿ ತಮ್ಮ ಎಲ್ಲಾ ಪಿಡಿಒಗಳಿಗೆ ಒಂದು ತಾವು ಒಂದು ಏನು ಸಂದೇಶವನ್ನ ಕೊಡಬಹುದು? ಮುಖ್ಯವಾಗಿ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ಜೊತೆಗೆ ಕಾರ್ಯದರ್ಶಿಗಳಾಗಿರ್ಬೋದು, ಆನಂತರ ಸೆಕ್ರೆಟರಿಗಳಾಗಿರ್ಬೋದು, ಇವರು ಎಲ್ಲರೂ ಕೂಡ ಅಂದ್ರೆ ಒಟ್ಟಿಗೆ SDಗಳಾಗಿರ್ಬೋದು, ಆನಂತರ ವಾಟರ್ಮನ್ ಹಿಡ್ಕೊಂಡು ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ. ಯಾಕಂದ್ರೆ ಒಬ್ಬ ಅಭಿವೃದ್ಧಿ ಅಧಿಕಾರಿಯಾಗಿ ಇಡೀ ಗ್ರಾಮದ ಅಭಿವೃದ್ಧಿಯನ್ನು ಅವನು ನೋಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ಅಭಿವೃದ್ಧಿ ಅಧಿಕಾರಿ ಅಂತ ಪದ ಇದೆ. ಹಿಂಗಾಗಿ ಇಡೀ ಗ್ರಾಮದ ಅಭಿವೃದ್ಧಿಯನ್ನ ಜನರನ್ನ ಒಂದುಗೂಡಿಸಿ ಜನರನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ಬೇಕು. ಜೊತೆಗೆ ಏನು ಬಾಡಿ ಇರುತ್ತೆ, ಬಾಡಿ ಜೊತೆಗೂ ಕೂಡ ಅವ್ರಿಗೆ ತಮ್ಮ ವಾರ್ಡ್ನಲ್ಲಿ ಏನು ಸಮಸ್ಯೆಗಳಂತ ಗೊತ್ತಿರ್ತಾವೆ. ಆ ಸಮಸ್ಯೆಗಳು ಮತ್ತು PDO ಆಗಿರ್ತಕ್ಕಂಥ ಕಂಡುಕೊಂಡಿರ್ತಕ್ಕಂಥ ಸಮಸ್ಯೆಗಳನ್ನು ಒಟ್ಟುಗೂಡಿಸಿ ಆ ಸಮಸ್ಯೆಗಳಿಗೆ ನಮಗೆ ಬರ್ತಕ್ಕಂಥ ಸರ್ಕಾರದ ಅನುದಾನದಲ್ಲಿ ಯಾವ ರೀತಿಯಾಗಿ ನಾವು ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳಿ ಕುಂತು ಚಿಂತನೆ ಮಾಡಿದ್ರೆ ಬಹುಶಃ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಇದೆ. ಸರಿ ಸರ್, ಕೊನೆಯದಾಗಿ ಸರ್ ತಾವು ತಮ್ಮ ತಾಲೂಕಾ ಮಟ್ಟದ ಜನರಿಗೆ ತಮ್ಮ ತಾಲೂಕಿನ ಹಳ್ಳಿಗಳಿರುವಂತ ಒಂದು ಆಕ್ಚುಲಿ ದಿಲ್ಲಿಯಿಂದ ಹಳ್ಳಿ ಅಲ್ಲ ಆಕ್ಚುಲಿ ಹಳ್ಳಿಯಿಂದಾನೇ ದಿಲ್ಲಿ ಅಂತ ಹೇಳ್ತಾ ಇರುವಂತದ್ದು. ಸೊ ಆ ಹಳ್ಳಿಯಲ್ಲಿರುವಂತ ಜನರಿಗೆ ತಾವು ತಮ್ಮ ಒಂದು ಸಂದೇಶ ಏನಾಗಬಹುದು? ಒಂದೇನಂದ್ರೆ ಮಹಾತ್ಮ ಗಾಂಧಿ ಅವರು ಹೇಳ್ತಾರೇನಪ್ಪ ಅಂತಂದ್ರೆ ದೇಶದ ಅಭಿವೃದ್ಧಿ ಅನ್ನುವಂಥದ್ದು ಗ್ರಾಮಗಳಲ್ಲಿ ಅಡಗಿದೆ ಅಂತ ಹೇಳ್ತಾರೆ. ಸೊ ಹಿಂಗಾಗಿ ಗ್ರಾಮದ ಅಭಿವೃದ್ಧಿ ಆಗ್ಬೇಕಾಗಿದೆ. ಎಲ್ಲರೂ ಕೈ ಜೋಡಿಸ್ಬೇಕಾಗತ್ತೆ. ಎಲ್ಲರೂ ಕೈ ಜೋಡಿಸ್ಬೇಕು. ಗ್ರಾಮದ ಅಭಿವೃದ್ಧಿ ಕಾಣಬೇಕಾದ್ರ ಇಲ್ಲಿ ಸರ್ಕಾರದ ಜೊತೆಗೆ ಜನರು ಕೂಡ ಕೈ ಜೋಡಿಸಿದಾಗ ಮಾತ್ರ ಸಾಧ್ಯ ಆಗ್ತದೆ. ಎಕ್ಸಾಂಪಲ್ ಒಂದು ನಿಮ್ಗೆ ತಮಗೆ ಹೇಳ್ಬೋದು. ಏನಂದ್ರೆ ಈಗ ಗ್ರಾಮೀಣ ಜನರಿಗೆ ನಾವು ಕುಡಿಯುವ ನೀರಿನ ಸೌಲಭ್ಯ ಕಲ್ಪಿಸ್ಬೇಕು. ಸೊ ಕುಡಿಯುವ ಸೌಲಭ್ಯ ಕೊಡ್ಬೇಕಂದ್ರೆ ಈಗ ಬೇಸಿಕ್ ಸಮಯ ಇದ್ರೊಳಗ ನಾವು ನೀರಿನ ಅಭಾವ ಸ್ವಲ್ಪ ಉಂಟಾಗ್ತದೆ. ಸೊ ಅದನ್ನ ಜನರು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಮಳೆಗಾಲದಲ್ಲಿ ಅಥವಾ ಉಳಿದ ಸಮಯದಲ್ಲಿ ನೀರು ಜಾಸ್ತಿ ಇರುತ್ತೆ. ಈಗ ಸೋರ್ಸ್ ಕಡಿಮೆ ಆಗುತ್ತೆ. ಸೊ ಆ ಸೋರ್ಸ್ ಎಷ್ಟು ಕಡಿಮೆ ಆಗುತ್ತೆ ಅದಕ್ಕೆ ನಾವು ಹೊಂದ್ಕೋಬೇಕಾಗುತ್ತೆ. ಹೊಂದ್ಕೊಂಡು ಮುಂದಡಿಬೇಕು. ಒಂದು ಎರಡನೇದು ಪೋಲಾಗತಕ್ಕಂತ ನೀರನ್ನ ಎಲ್ಲರೂ ಕೂಡ ಪೋಲ್ ಮಾಡಬೇಕು. ಪೋಲ್ ಆಗುವಂತ ನೀರನ್ನ ಏನ್ ಮಾಡ್ಬೇಕಂದ್ರ ಅದನ್ನ ನಳಗಳನ್ನ ಬಂದ್ ಮಾಡೋದಾಗಿರ್ಬೋದು. ತಾವೇ ಮೊದಲು ಅವೇರ್ನೆಸ್ ಮಾಡ್ಕೋಬೇಕು ತಮ್ಮೊಳಗ. ನಂತರ ಜನರಿಗೆ ಅವೇರ್ನೆಸ್ ಮಾಡಿದ್ರಪ್ಪ ಅಂತಂದ್ರ ಇಂಥ ಬೇಸಿಗೆ ಕಾಲದಲ್ಲಿಯೂ ಕೂಡ ನೀರಿನ ಸಮಸ್ಯೆಗಳನ್ನ ಎಲ್ಲರೂ ಕೂಡ್ಕೊಂಡು ಸರಿದ ಕೆಲಸವನ್ನು ಮಾಡಬೇಕು. ಸರಿ, ಕೊನೆಯದಾಗಿ ತಾವು ಇಲ್ಲಿ ಈ ಬೈಲಹೊಂಗಲದಲ್ಲಿ ತಾವು ಅಧಿಕಾರಿಯಾಗಿ ಇರುವವರೆಗೂ ಸರ್ ತಾವು ಯಾವ ಕನಸನ್ನ ನಾನು ಈ ತರ ಅಭಿವೃದ್ಧಿ ಮಾಡಬೇಕು ಅಂತ ತಾವು ಯಾವ ಕನಸನ್ನ ಅನ್ಕೊಂಡು ಕೂತಿದ್ದೆ ಸರ್? ಒಟ್ಟಾರೆ ಏನಂದ್ರೆ ಇವತ್ತು ಗ್ರಾಮದ ಜನರಿಗೆ ಏನು ಸಂಪೂರ್ಣವಾಗಿರ್ತಕ್ಕಂಥ ಸೌಲಭ್ಯಗಳು ಅವ್ರಿಗೆ ಸಿಗಬೇಕು ಸರ್ಕಾರ ಮಟ್ಟದಿಂದ ಆ ಎಲ್ಲ ಸೌಲಭ್ಯಗಳನ್ನ ಕೊಡಿಸ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಬೇಕು. ಯಾಕಂದ್ರೆ ಇವತ್ತು ಎಷ್ಟೋ ಸೌಲಭ್ಯಗಳು ಇವತ್ತು ಗ್ರಾಮದಲ್ಲಿ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ಎಷ್ಟೋ ಜನ ನಗರಕ್ಕೆ ಬರ್ತಾ ಇದ್ದಾರೆ. ಸೊ ಗ್ರಾಮದಲ್ಲಿಯೇ ನಾವು ಆ ಸೌಲಭ್ಯ ಒದಗಿಸ್ಕೊಳ್ಳೋದಕ್ಕೆ ಕೆಲಸ ಮಾಡಬೇಕು ಅಂತಂದ್ರೆ ನಾವು ಬಹುಶಃ ಈ ಗ್ರಾಮ ಮತ್ತು ನಗರ ಅಂತಕ್ಕಂಥ ಏನ ಒಂದು ತಾರತಮ್ಯ ಇಲ್ಲ, ಅದನ್ನು ಸರಿದೂಗಿಸಲು ಸಾಧ್ಯತೆ ಆಗ್ತದೆ. ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ನಾವು ಗ್ರಾಮೀಣ ಮಟ್ಟದೊಳಗ ಅರಿವು ಕೇಂದ್ರ ನಾವು ಮಾಡಿದ್ವಿ, ಗ್ರಂಥಾಲಯಗಳನ್ನ ಮಾಡಿದ್ವಿ. ಈಗ ಸ್ಪರ್ಧಾತ್ಮಕವಾಗಿ ಓದ್ತಕ್ಕಂಥ ಏನು ಸ್ಪರ್ಧಾಳುಗಳದಾರ, ಸೊ ಅವರು ಧಾರವಾಡದಂಥ ಸಿಟಿಗಳಿಗೆ ಹೋಗಿ ಅಲ್ಲಿ ಒಂದು ರೂಮ್ ಮಾಡ್ಕೊಂಡು ಅಲ್ಲಿ ಒಂದು ಲೈಬ್ರರಿಲಿ ಓದ್ಲಿಕ್ಕೆ ಹೋದ್ರೆ ಒಂದು ತಿಂಗಳಿಗೆ ಕನಿಷ್ಠ ಅಂದ್ರೂ ಕೂಡ 5,000 to 6,000 ಖರ್ಚಾಗ್ತದೆ.
ಬಟ್ ನಾವು ಪ್ರತಿ ಗ್ರಾಮದಲ್ಲಿಯೂ ಕೂಡ ಏನ್ ಮಾಡ್ತಾ ಇದೀವಿ, ನಾವು ಅರಿವು ಕೇಂದ್ರ ಮಾಡ್ತಾ ಇದೀವಿ. ಅದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಖರೀದಿ ಮಾಡಿಬಿಟ್ಟು ಪಂಚಾಯತಿಗೆ ನಾವು ತಲೆ ಕೊಡ್ತಾ ಇದೀವಿ. ಸೊ ಅಲ್ಲಿ ಓದ್ಲಿಕ್ಕೆ ಅವರಿಗೆ ನಾವು ಕರೆಂಟ್ ವ್ಯವಸ್ಥೆ ಮಾಡಿದೀವಿ, ಇಂಟರ್ನೆಟ್ ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದೀವಿ, ಫ್ಯಾನ್ ವ್ಯವಸ್ಥೆ ಮಾಡಿದೀವಿ, ಶೌಚಾಲಯ ವ್ಯವಸ್ಥೆ ಮಾಡಿದೀವಿ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿದೀವಿ, ಕುತ್ಕೊಳ್ಳಿಕ್ಕೆ ಕಂಪಾರ್ಟ್ಮೆಂಟ್ ಕೂಡ ನಾವು ಮಾಡ್ಕೊಡ್ತಾ ಇದೀವಿ. ಸೊ ಇಂಥ ಸೌಲಭ್ಯಗಳನ್ನ ಪಡ್ಕೊಂಡ್ಬಿಟ್ಟು ಅವನು ಸರಿಯಾಗಿ ಸದುಪಯೋಗ ಮಾಡ್ಕೊಂಡ್ರಪ್ಪ ಅಂತಂದ್ರ ಒಂದು ವರ್ಷಕ್ಕೆ ಕನಿಷ್ಠ 1 ಲಕ್ಷ ಖರ್ಚು ಮಾಡ್ತಕ್ಕಂಥವ್ರು ಓದಿದ್ರೆ ಅವರು ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಏನೊಂದು ಹುದ್ದೆಗೆ ಹೋಗ್ಲಿಕ್ಕೆ ಸಾಧ್ಯತೆ ಅದ. ಈಗ ಆಲ್ರೆಡಿ ನಾವು ಸಾಕಷ್ಟು ಪಂಚಾಯತಿ ವ್ಯಾಪ್ತಿಯಲ್ಲಿ ಗ್ರಂಥಾಲಯ ನೋಡಿದೀವಿ. ಈಗ ಉದಾಹರಣೆ ಹೇಳ್ಬೇಕಂದ್ರ ಇವತ್ತು ದೊಡ್ಡವಾಡ ಪಂಚಾಯತಿಯಲ್ಲಿ ಒಂದು ಅರಿವು ಕೇಂದ್ರ ಅದ. ಅಲ್ಲಿ ಅಗ್ನಿವೀರಾಗಿ ಎಷ್ಟೋ ಜನ ಸೆಲೆಕ್ಟ್ ಆಗಿದ್ದಾರೆ. ಬಟ್ ಅವ್ರು ಇವತ್ತು ಖುಷಿ ಪಡ್ತಾರೆ ಏನಪ್ಪಾ ಅಂತಂದ್ರೆ ಬಹುಶಃ ಈ ಲೈಬ್ರರಿ ಇರ್ಲಿಕ್ಕಂದ್ರೆ ನಾವು ಅಗ್ನಿವೀರರು ಆಗ್ತಿರ್ಲಿಲ್ಲ. ಸೊ ಹಿಂಗೆಲ್ಲ ಸೌಲಭ್ಯಗಳನ್ನ ನಾವು ಗ್ರಾಮ ಮಟ್ಟದಲ್ಲಿ ಕೊಡ್ತಾ ಇದೀವಿ. ಅದರ ಸದುಪಯೋಗವನ್ನ ಎಲ್ಲ ಗ್ರಾಮದ ಜನರು ಬಳಸ್ಕೊಂಡ್ರಪ್ಪ ಅಂತಂದ್ರೆ ಬಹುಶಃ ನಾವು ಮಹಾತ್ಮ ಗಾಂಧಿ ಕಂಡಿರ್ತಕ್ಕಂಥ ರಾಮರಾಜ್ಯದ ಕನಸನ್ನು ಓಕೆ ಸರ್, ಇಲ್ಲಿವರೆಗೂ ತಮ್ಮ ಅಮೂಲ್ಯ ಸಮಯನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದ. ನಮಸ್ಕಾರ.